ಸರ್ ಸಿಎಂ ಬದಲಾವಣೆ ಅಲ್ಲ, ಯಾರು ಹೇಳಿದಾರ ನಿಮ್ಗೆ? ಚೀಫ್ ಮಿನಿಸ್ಟರ್ ಬದಲಾವಣೆ ಅಂತ ಯಾರಾದ್ರೂ? ಸಂಪುಟ ಪುನರ್ವಿಂಗಡಣೆ ನೋಡಿ, ಅಂತ ನಮ್ಮ ಮಾತು ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಒಂದು ಮಾನ್ಯತೆ ಬರುತ್ತೆ. ಹೈಕಮಾಂಡ್ ಏನು ಎಕ್ಸ್ಪ್ಯಾನ್ಷನ್ ಬಗ್ಗೆನೂ ಹೇಳಿಲ್ಲ, ಹೈಕಮಾಂಡ್ನವರು ಚೇಂಜ್ ಆಫ್ ಲೀಡರ್ಶಿಪ್ ಬಗ್ಗೆನೂ ಹೇಳಿಲ್ಲ. ಸುಮ್ಮನೆ ಊಹಾಪೋಹಗಳನ್ನು ಮಾಡಿಕೊಂಡು ಈಗ ನೀವು ಬಂದು ನಮ್ಮನ್ನು ಒಂದು ಮಾತು ಕೇಳ್ತೀರಿ, ನಾವು ಏನೋ ಹೇಳ್ತೀವಿ. ಹಾಗಾಗಿ ಇದು ದೊಡ್ಡ ಒಂದು ಮಾಧ್ಯಮದ ಒಂದು ಸೃಷ್ಟಿ ಥರ ಆಗ್ಬಿಟ್ಟಿದೆ. ಥ್ಯಾಂಕ್ ಯು. ಒಂದಿಷ್ಟು ಎಕ್ಸರ್ಸೈಸ್ ನಡೀತಾ ಇದೆ. ಸಂದರ್ಭದಲ್ಲಿ ತಿಪ್ಟೂರನ್ನ ಜಿಲ್ಲೆ ಮಾಡುವಂತ ಪ್ರಸ್ತಾವನೆ ಬಂದಾಗ ಸರ್ಕಾರ ಸಾಧ್ಯತೆ ಇದೆ. ಇವಾಗ ಸಂಪುಟ ಪುನರ್ವಿಂಗಡಣೆ ಆಗ್ತಾ ಇದೆ ಸರ್. ಕೆ ಷಡಾಕ್ಷರಿ ಅವರು ಆಕಾಂಕ್ಷಿಗಳಾಗಿದ್ದಾರೆ ಸರ್. ಇದ್ರ ಬಗ್ಗೆ ಅವರ ಆಕಾಂಕ್ಷೆ ಆಗಿರೋದ್ರಲ್ಲಿ ತಪ್ಪು ಇಲ್ಲ, ಅವರ ಅರ್ಹತೆ ಇದೆ, ಸಾಮರ್ಥ್ಯನೂ ಇದೆ. ಆದರೆ ಸಂಪುಟ ವಿಸ್ತರಣೆ ಮಾಡ್ತಾ ಅವ್ರು ಕೆಲವರು ನಾವೆಲ್ಲೋ ಇಲ್ಲೇ ನಾರ್ತ್ ಇಂಡಿಯಾದಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ, ಕೆಲವರು ಬೇರೆ ಏನೋ ಕೆಲಸ ಇದೆ ಅಂತ, ಕೆಲವರು ಕೃಷಿ ಇಲಾಖೆ ಕೆಲಸ ಇದೆ, ಅವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ. ಯಾರು ಕೂಡ ನಾವು ಸಂಪುಟ ವಿಸ್ತರಣೆಗೆ ಬಂದಿದ್ದೀವಿ ಅಂತ ಯಾರು ಹೇಳಿಲ್ಲಪ್ಪ. ಹೇಳಿದ್ದಾರೆ.